ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಗೋ ಕಂದ, ಬಿಸಿ ಇದೆ. ಅಮ್ಮ ನೀವ್ ಕುಡಿದ್ರಾ? ನಂದಾಯ್ತಮ್ಮ. ಪೂರ್ಣಿ, ಆದಿಯಲ್ಲಿ ಕಾಣಿಸ್ತಾನೆ ಇಲ್ಲ. ಅವ್ರಿನ್ನೂ ಮಲ್ಗಿದ್ದಾರೆ ಕಾವೇರಿ. ಇಷ್ಟೊತ್ತಾದ್ರೂ ಎದ್ದಿಲ್ವಾ? ಯಾಕೆ? ಆರಾಮಾಗಿದ್ದಾರೆ ತಾನೆ? ಅದು ಸ್ವಲ್ಪ ಆಕ್ಸಿಡೆಂಟ್ ಆಗಿ ಕೈ ಮೂಳೆ ಮುರ್ಕೊಂಡಿದ್ದಾರೆ. ಏನು ಆಕ್ಸಿಡೆಂಟಾ? ಯಾವಾಗ? ಆಫೀಸಿಂದ ಬರ್ಬೇಕಾದ್ರೆ ಬಿದ್ದು ಕೈ ಮುರ್ಕೊಂಡಿದ್ದಾರೆ. ಅಯ್ಯಯ್ಯೋ, ಈಗ ಹೇಗಿದ್ದಾರೆ? ಪರವಾಗಿಲ್ಲ ಕಾವೇರಿ. ಇಂಜೆಕ್ಷನ್ ಟ್ಯಾಬ್ಲೆಟ್ಸ್ ಎಲ್ಲ ತಗೋತಾರಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ನಿದ್ದೆ ಮಾಡ್ತಾರೆ. ಅಲ್ಲ, ನೀವಿಬ್ರು ನನಗೆ ಒಂದ್ ಮಾತು ಹೇಳಿಲ್ವಲ್ಲ. ನೀನ್ ಅಷ್ಟು ದೊಡ್ಡ ಕಂಪನಿ ಸಿಇಒ, ಅದು ಅಲ್ದೆ ಪ್ರಬಲ ಅರೆಸ್ಟ್ ಆಗಿರೋ ಟೆನ್ಷನ್ ಅಲ್ಲಿ ಬೇರೆ ಇರ್ತೀಯ. ಅಂತ ಟೈಮಲ್ಲಿ ಈ ವಿಷಯನ ಹೇಳಿ ನಿನಗೆ ಮತ್ತಷ್ಟು ಟೆನ್ಷನ್ ಕೊಡೋದ್ ಬೇಡ ಅಂತ ನಾನೇ ಪೂರ್ಣಿ ಹತ್ರ ಹೇಳ್ಬೇಡ ಅಂತ ಹೇಳ್ದೆ. ಅಮ್ಮ, ನಾನ್ ಸಿಇಒ ಆದ್ರೂನು ಈ ಮನೆ ಮಗಳು ಕೂಡ. ನೀವುಗಳು ನನ್ಗೊಂದ್ ಮಾತು ಹೇಳ್ಬೇಕಿತ್ತು. ಸರಿ ಪೂರ್ಣಿ, ಬಾ, ಆದಿನ ನೋಡ್ಕೊಂಡ್ ಬರೋಣ. ಕಾವೇರಿ, ಅವ್ರಿನ್ನೂ ಮಲ್ಗಿದ್ದಾರೆ. ಎದ್ ಬಂದ್ಮೇಲೆ ಮಾತಾಡಿದ್ರಾಯ್ತು ಬಿಡು. ಕಂದ, ನೀನ್ ಹೋಗ್ಬಿಟ್ಟು ಫ್ರೆಶ್ ಆಗಿ ಬಿಡ್ಬಾ. ನಾನ್ ಬಿಸಿ ಬಿಸಿ ತಿಂಡಿ ಮಾಡ್ತೀನಿ. ಕಾವೇರಿ ದಿಢೀರ್ ಅಂತ ಬಂದಿದ್ದಾಳೆ ಅಂದರೆ ಏನೋ ವಿಚಾರ ಇದೆ. ಅದನ್ನು ನಾನು ತಿಳ್ಕೊಂಡು ಲಾಭ ಮಾಡ್ಕೋಬೇಕು. ಜೊತೆಗೆ ಕಾವೇರಿ ಇಲ್ಲಿರೋ ಅಷ್ಟು ದಿನ ಅವಳ ನಂಬಿಕೆ ಗಳಿಸಿ ನಾನು ಒಳ್ಳೆಯವನು ಅಂತ ಸರ್ಟಿಫಿಕೇಟ್ ತಗೋಬೇಕು. ಹೇ, ಯಾಕೆ ಯಾಕೆ ಹೀಗೆ ಕಿರಿಸ್ಕೊತಾ ಇದೀಯಾ? ಎಷ್ಟು ಅವಮಾನ ಆಗಿದೆ. ಅದ್ ಹೇಗ್ರಿ ನಿದ್ದೆ ಮಾಡ್ತೀರಾ? ನಿದ್ದೆ ಮಾಡ್ತಿರ್ಲಿಲ್ಲ ಕಣೆ, ನಾನು ಯೋಚನೆ ಮಾಡ್ತಿದ್ದೆ. ಯೋಚನೆನಾ? ಅದೇ ನಿಮ್ ಸಮಸ್ಯೆ. ಎಷ್ಟು ಯೋಚನೆ ಮಾಡಿದ್ರು ಒಂದು ಕಾಸ್ಗೂ ಉಪಯೋಗ ಇಲ್ಲ. ನೀವು ಆ ಕಾವೇರಿಗೆ ಎಷ್ಟು ಧೈರ್ಯ ನೋಡಿ, ನಿಮ್ ಮುಖದ ಮೇಲೆ ಫೋನ್ ಕಟ್ ಮಾಡ್ತಾಳೆ. ನಿನಗೆ ಯಾವಾಗ್ಲೂ ಕಾವೇರಿ ವಿರುದ್ಧವಾಗಿ ಹೇಳ್ದೆ ಇದ್ರೆ ಸಮಾಧಾನನೇ ಇರೋದಿಲ್ಲ ಅಲ್ಲ? ಹೆಜ್ಜೆ ಹೆಜ್ಜೆಗೂ ಅವಳ ಮೇಲೆ ಅನುಮಾನ ನಿನಗೆ. ಅನುಮಾನ ಅಲ್ಲ, ಅವಳು ಏನೋ ಪ್ಲಾನ್ ಮಾಡಿದಾಳೆ. ಮುಂದೆ ಏನ್ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡೆ ಮನೆಯಿಂದ ಹೊರಗಡೆ ಹೋಗಿದ್ದಾಳೆ. ಅವಳು ಏನೇ ಮಾಡ್ಲಿ, ನಾನು ಅವಳ ಜೊತೆ ನಿಲ್ತೀನಿ. ನೀವು ನಿಲ್ಲಿ, ಅವಳು ನಿಮ್ ಕಡೆ ತಿರ್ಗೂ ನೋಡಲ್ಲ. ನಿಮ್ ಬಗ್ಗೆ ರೆಸ್ಪೆಕ್ಟ್ ಇದ್ದಿದ್ರೆ ಅವಳು ಹೀಗೆ ಇನ್ಫಾರ್ಮ್ ಮಾಡದೆ ಹೋಗ್ತಿದ್ಲಾ? ಅದಿರ್ಲಿ, ನೀವ್ ಫೋನ್ ಮಾಡಿದಾಗ ಏನು ಹೇಳ್ದೆ ಮುಖದ ಮೇಲೆ ಹೀಗೆ ಫೋನ್ ಕಟ್ ಮಾಡ್ತಿದ್ಲಾ? ಲೇ, ಅವಳೇನ್ ಚಿಕ್ಕ ಮಗು ಅಲ್ಲ ಕಣೆ, ಎಲ್ಲ ನನ್ನ ಕೇಳಿ ಮಾಡ್ಬೇಕು ಅಂತ. ಈ ಕಂಪನಿ ಸಿಇಒ, ಮನೆ ಯಜಮಾನಿ ಕಣೆ ಅವಳು. ನೋಡಿ, ಆ ಕಾವೇರಿ ಈ ಮನೆಗೆ ಯಜಮಾನಿ ಆಗಿರೋದು, ಕಂಪನಿ ಸಿಇಒ ಆಗಿರೋದು ಅವಳ ಪರಿಶ್ರಮದಿಂದ ಅಲ್ಲ, ನಮ್ಮ ಮಾವನ್ನ ಮೋಸದಿಂದ ಮದ್ವೆ ಆಗಿರೋದಕ್ಕೆ. ನನ್ ಪ್ರಕಾರ ಆ ಕಾವೇರಿ, ಪ್ರಬಲ, ಕಾತಿ ಎಲ್ರು ಒಂದೇ. ಆದ್ರೆ ನನ್ನ ದೃಷ್ಟಿಲಿ ಸತ್ಯದ ಹೋರಾಟಕ್ಕೂ ಮೋಸದ ಹೋರಾಟಕ್ಕೂ ವ್ಯತ್ಯಾಸ ಗೊತ್ತಿದೆ. ಯಾರ್ಯಾರು ಏನೇನು ಅಂತ ಚೆನ್ನಾಗಿ ಗೊತ್ತಿದೆ. ನಿಮಗ್ ಹೇಳಿ ಏನು ಪ್ರಯೋಜನ ಇಲ್ಲ. ಮೊದ್ಲೆಲ್ಲ ಅಕ್ಕ ಭಾವ ಅಂತ ಅವ್ರ ಹಿಂದೆ ಇರ್ತಿದ್ರಿ. ಇವಾಗ ಅವ್ರ ಮೋಸ ಎಲ್ಲ ಗೊತ್ತಾಗ್ತಿದ್ದ ಹಾಗೆ ಅವ್ರ ವಿರುದ್ಧ ನಿಂತಿದ್ದೀರಾ. ಈಗ ಕಾವೇರಿ ಕಾವೇರಿ ಅಂತಿದ್ದೀರಾ. ನಾಳೆ ಒಂದಿನ ಅವಳು ನಿಮ್ಗೆ ಸರಿಯಾಗಿ ಶಾಸ್ತಿ ಮಾಡಿದಾಗ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಆತರ ಎಲ್ಲ ಏನು ಆಗೋದಿಲ್ಲ ಕಣೆ. ಕತ್ತೆ ಮುಂದೆ ಒಳ್ಳೆ ಕಿನ್ನರಿ ಬಾರಿಸ್ದಂಗಾಯ್ತು ನನ್ ಕತೆ. ನಿಮ್ಗೆ ಚೂರು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದೇ ಇಲ್ಲ. ಕೇಳಿಸ್ಕೊಂಡ್ಯಾ ಕಾತಿ? ಆ ಕಾವೇರಿ ಏನೋ ಮಾಡೋದಕ್ಕೆ ಹೊರಟಿದ್ದಾಳೆ. ಅವಳು ಒಂದು ಹೆಜ್ಜೆ ಇಡೋದಕ್ಕೂ ಮುಂಚೆ ನಾವು 10 ಹೆಜ್ಜೆ ಇಡಬೇಕು. ಆ ಥರ ಏನಾದರೂ ಮಾಡಬೇಕು. ಸುಮ್ಮನೆ ನಂಗೆ ಕೋಪ ಬರಿಸ್ಬೇಡ ಪ್ರಬಲ. ನೋಡು ಕಾತಿ, ನಿನ್ನ ಕೋಪ ನಾನು ಸಹಿಸ್ಕೋತೀನಿ. ನೀನೇನೇ ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೀನಿ. ಆದರೆ ಕಾವೇರಿ ವಿರುದ್ಧ ನೀನು ಗೆಲ್ಲೇಬೇಕು.
ಆ ಅನಿವಾರ್ಯದ ಜೊತೆಗೆ ನಿಮ್ಮ ತಂದೆ ಆರೋಗ್ಯ ಸರಿ ಹೋಗಬೇಕು. ಅದಕ್ಕಿಂತ ಅನಿವಾರ್ಯ ಅನಿವಾರ್ಯ? ಯಾರ್ಗೆ? ನಿನಗ ನನಗ? ಅನಿವಾರ್ಯ ನನಗೇನೆ, ನಿಜ. ಅವ್ರು ಹುಷಾರಾಗೋದ್ರಿಂದ ನನ್ನ ಕೇಸ್ ಇತ್ಯರ್ಥ ಆಗುತ್ತೆ. ನಿಮ್ಮ ತಂದೆ ಹುಷಾರಾಗೋದ್ರಿಂದ ನಿನ್ನ ಚಿಂತೆನೂ ದೂರ ಆಗುತ್ತೆ. ನೀನು ಕಾವೇರಿನ ಗೆದ್ರೆ ನಿನ್ನ ಕೋಪ ದೂರ ಆಗುತ್ತೆ, ನಿನಗೆ ನೆಮ್ಮದಿ ಸಿಗುತ್ತೆ. ನೆಮ್ಮದಿ? ಯಾವ ನೆಮ್ಮದಿ? ನನ್ನ ನೆಮ್ಮದಿನೆಲ್ಲ ಹಾಳು ಮಾಡಿದ್ದೆ ನೀನು. ಅಂಥದ್ರಲ್ಲಿ ಇವಾಗ ನೆಮ್ಮದಿ ಬಗ್ಗೆ ಹೇಳ್ತಾ ಇದ್ಯಾ? ಅದನ್ನ ಹೇಳೋ ಹಕ್ಕೇ ಇಲ್ಲ ನಿನ್ಗೆ. ಕಾತಿ, ಇದು ನಾನು ನಿನ್ನ ಉಳಿಸ್ಕೊಳ್ಳೋದಕ್ಕೆ ಹೇಳ್ತಾ ಇಲ್ಲ, ನಿನ್ನ ಬಗ್ಗೆ, ನಿಧಿ ಭವಿಷ್ಯದ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ತಪ್ಪು ಮಾಡಿದೆ, ಹೌದು ಕಾತಿ. ಆದರೆ ಆ ಶಿಕ್ಷೆ ನನ್ನ ಮಗಳಿಗೆ ಬೇಡ. ಮೊದಲು ನಿಮ್ಮ ತಂದೆ ಸರಿ ಹೋಗಲಿ, ನಿನ್ನ ಅವರ ಸಂಬಂಧ ಗಟ್ಟಿಯಾಗಲಿ. ನಿಮ್ಮ ತಂದೆ ನಿನ್ನನ್ನು ಕ್ಷಮಿಸಿ ಅವ್ರು ಒಪ್ಕೊಂಬಿಟ್ರೆ, ಒಪ್ಕೋತಾರೆ, ಖಂಡಿತವಾಗ್ಲೂ ಒಪ್ಕೋತಾರೆ. ಆಗ ನಿನಗೆ ನನ್ನಿಂದ ಬಂದಿರೋ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ. ಇದ್ರ ಜೊತೆಗೆ ನಮ್ಮ ಮಗಳು ನಿಧಿಗೂ ಒಳ್ಳೆ ಭವಿಷ್ಯ ಸಿಗುತ್ತೆ. ಅವಳಿ ಮನೆಯಲ್ಲಿ ಯುವರಾಣಿ ಥರ ಬದುಕಬೇಕು. ಇದೆಲ್ಲ ಆಗಬೇಕು ಅಂದರೆ ಕಾವೇರಿ ಯಾವ ಹೆಜ್ಜೆ ಇಡ್ತಾ ಇದ್ದಾಳೆ ಆ ಹೆಜ್ಜೆನ ತಿಳ್ಕೊಂಡು ನೀನು ಗೆಲ್ಲೋದು ಮುಖ್ಯ. ಅವಳು ಗೆದ್ರೆ ನನಗೆ ಶಿಕ್ಷೆ ಸಿಗುತ್ತೆ ನಿಜ, ಆದರೆ ಅದರ ಜೊತೆಗೆ ಅವಳು ಹಾಕಿರೋ ಚಾಲೆಂಜು, ಕಂಪ್ನಿ ಶೇರ್ಸು ಎಲ್ಲ ಬೇರೆಯವ್ರಿಗೆ ಹೊರಟೋಗುತ್ತೆ. ಆಗ ನೀನು ನನ್ನ ಮಗಳು ಬೀದಿಗೆ ಬೀಳ್ತೀರಾ. ಹಾಗಾಗಬಾರ್ದು ಕಾತಿ, ಹಾಗಾಗಬಾರ್ದು. ಅದಕ್ಕೆ ಏನಾದರೂ ಮಾಡು ಅಂತ ಹೇಳ್ತಾ ಇದ್ದೀನಿ. ಆ ಕಾವೇರಿ ವಿರುದ್ಧ ಗೆದ್ದು, ಅಪ್ಪನ ಪ್ರೀತಿ ಗೆದ್ದು, ನಿನ್ನ ತಮ್ಮಂದ್ರು ಮತ್ತೆ ನಿನ್ನ ಅಕ್ಕ ಅಂತ ಒಪ್ಕೊಂಡ್ಮೇಲೆ ನಿನಗಿಷ್ಟ ಬಂದಂಗೆ ಯಾವ ಶಿಕ್ಷೆ ಬೇಕಾದರೂ ಕೊಡು. ನೀನ್ ಮಾಡಿರೋದು ಎಂಥ ದೊಡ್ಡ ತಪ್ಪು ಅಂತ ನಿನಗೆ ಗೊತ್ತಿದ್ಯಾ? ಗೊತ್ತು ಕಾತಿ, ಅದಕ್ಕೆ ನೀನೇನು ಬೇಕಾದರೂ ಶಿಕ್ಷೆ ಕೊಡು ಅಂತ ಕೇಳ್ತಾ ಇದ್ದೀನಿ. ನೋಡು, ಆದರೆ ಮೊದಲು ನೀನು ಆ ಕಾವೇರಿ ವಿರುದ್ಧ ಗೆಲ್ಲಬೇಕು. ನಮ್ಮ ಫ್ಯಾಮಿಲಿ ಚೆನ್ನಾಗಿರಬೇಕು, ನಮ್ಮ ಮಗು ಚೆನ್ನಾಗಿರಬೇಕು. ಅದಷ್ಟೇ ನಂಗೆ ಮುಖ್ಯ. ಪ್ಲೀಸ್ ಅರ್ಥ ಮಾಡ್ಕೊ. ಅಮ್ಮ, ನಾನು ಆಚೆ ಹೋಗ್ಬಿಟ್ಟು ಬರ್ತೀನಿ, ಬಾಯ್. ಕಾವೇರಿ, ತಿಂಡಿ ರೆಡಿ ಆಗಿದೆ, ಬಾಮ್ಮ ತಿಂಡಿ ತಿನ್ಬಿಟ್ಟು ಹೋಗು. ಅಮ್ಮ, ಒಂದ್ ಅರ್ಧ ಗಂಟೆ, ಒಂದ್ ಅರ್ಜೆಂಟ್ ಕೆಲ್ಸ ಇದೆ, ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಇದೇನೇ ಇದು? ಈಗ ತಾನೇ ಬಂದೆ, ಅಷ್ಟು ಬೇಗ ಅರ್ಜೆಂಟ್ ಕೆಲಸ ಇದೆ, ಹೋಗಿ ಬರ್ತೀನಿ ಅಂತ ಹೇಳ್ತಿದ್ಯಾ? ನಿನ್ಗೋಸ್ಕರ ನೀನ್ ಇಷ್ಟಪಡೋ ತಿಂಡಿ ಮಾಡಿದ್ದೀನಿ, ತಿನ್ಬಿಟ್ಟು ಹೋಗು. ಪ್ಲೀಸ್ ಅಮ್ಮ, ಅರ್ಥ ಮಾಡ್ಕೋ. ಅದೇ ಆಯ್ತು ಕಣೆ ನಿಂದು. ತಿಂಡಿ ತಿನ್ನೋಕ್ಕೂ ನಿನಗೆ ಟೈಮ್ ಇಲ್ವಾ? ಅಷ್ಟೊಂದು ಅರ್ಜೆಂಟ್ ಕೆಲಸ ಏನಿದೆ ನಿನ್ಗೆ? ಅಮ್ಮ, ನಾನ್ ರಾಮ್ ಸರ್ನ ನೋಡಕ್ ಹೋಗ್ಬೇಕು.